अध्वाय च प्रथमो हनुमान्नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः लक्ष्मीपतेः पदाम्भोजयुगं नत्वा गुरोरपि प्रमाणचन्द्रिकां कुर्मो बालानां ಬೋಧಸಿದ್ಧಯೇ ಅಂದ್ರೆ ಸಂಶಯದ ಕಾರಣ ಏನು ಹಾಗೆ ಅಂತ ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಆ, ಪ್ರಾಚೀನ ನೈಯಾಯಿಕರು ಅದರಲ್ಲಿ 5 ವಿಧ ಇದೆ ಅಂತ ಹೇಳ್ತಾ ಇದ್ದಾರೆ. ಸಾಧಾರಣ ಧರ್ಮ, ಅಸಾಧಾರಣ ಧರ್ಮ, ವಿಪ್ರತಿಪತ್ತಿ, ಉಪಲಬ್ಧಿ ಮತ್ತು ಅನುಪಲಬ್ಧಿ ಹಾಗೆ ಅಂತ. ಅದರಲ್ಲಿ ನಿನ್ನೆ ಸಾಧಾರಣ ಧರ್ಮ ಅದರಿಂದ ಹೇಗೆ ಸಂಶಯ ಹುಟ್ಟುತ್ತದೆ ಅಂತ ನಾವು ನೋಡಿದ್ದೇವೆ. ಎರಡನೆಯದು ಅಸಾಧಾರಣ ಧರ್ಮ. ಇಲ್ಲಿಂದ ಶುರುವಾಗ್ತದೆ ನೋಡಿ. ಅಸಾಧಾರಣ ಧರ್ಮಜನ್ಯ ಸಂಶಯ ಯಥಾ ಶಬ್ದೇ ಚ ಆಕಾಶ ವಿಶೇಷ ಗುಣತ್ವಂ ಅಸಾಧಾರಣ ಧರ್ಮಂ ಉಪಲಭಮಾನಸ್ಯ ನಿರ್ಣಾಯಕಂ ಅಜಾನತಃ ಸಂಶಯಃ ಭವತಿ ಕಿಮಯಂ ಶಬ್ದಃ ನಿತ್ಯಃ ಅನಿತ್ಯಃ ವಾ ಇತಿ ಹಾಗೆ ಅಂತ. ಇಲ್ಲಿಂದ ಇಲ್ಲಿ ತನಕ ಬರ್ತದೆ ಅದು. ಇದರಲ್ಲಿ ನೋಡಿದರೆ ಅಸಾಧಾರಣ ಧರ್ಮ, ಸಾಧಾರಣ ಧರ್ಮ ಅಂದರೆ ಏನು, ಕಾಮನ್ ಪ್ರಾಪರ್ಟಿ ಅಂತ ನಾವು ನಿನ್ನೆ ನೋಡಿದ್ದೀವಿ. ಎಲ್ಲ ಒಂದು ಗುಂಪಿನಲ್ಲಿ ಎಲ್ಲ ಪದಾರ್ಥದಲ್ಲೂ ಇರತಕ್ಕದ್ದು. ಆ ಅಸಾಧಾರಣ ಧರ್ಮ ಅಂದರೆ ಅದು ಸ್ಪೆಷಲ್ ಪ್ರಾಪರ್ಟಿ, ಆ ವಸ್ತುವಿನಲ್ಲಿ ಮಾತ್ರ ಇರೋದು. ಉದಾಹರಣೆಗೆ ಯುನೀಕ್ ಪ್ರಾಪರ್ಟಿ. ಯುನೀಕ್. ಗೋಹೋ ಸಾಸ್ನಾದಿಮತ್ವಂ ಅಂತ. ಈಗ ಒಂದು ಹಸು ಅಂತ ಹೇಳಬೇಕು ಅಂದ್ರೆ ಅದರಲ್ಲಿ ಪಶುತ್ವ ಅದು ಸಾಧಾರಣ ಧರ್ಮ. ಅದು ಗೋವಿನಲ್ಲೂ ಇದೆ, ಕುದುರೆಯಲ್ಲೂ ಇದೆ. ಆದರೆ ಸಾಸ್ನಾದಿಮತ್ವಂ ಅಂತ ನಾವೇನ್ ಹೇಳ್ತೀವಿ, ಗಂಗೆ ತೊಗಲು, ಬಾಲ, 4 ಕಾಲು ಮುಂತಾದವುಗಳು ಇದೆಲ್ಲ ಸೇರಿ ಅದು ಗೋವಿನಲ್ಲಿ ಮಾತ್ರ ಇರುತ್ತದೆ. ಅದನ್ನ ಅಸಾಧಾರಣ ಧರ್ಮ ಅಂತ ಕರೀತಾರೆ. ಕುದುರೆ ಮುಂತಾದವುಗಳಲ್ಲಿ ಗಂಗೆ ತೊಗಲು ಮುಂತಾದವುಗಳು ಇರೋದಿಲ್ಲ ನೋಡಿ. ಈ ರೀತಿಯಾಗಿ ಅಸಾಧಾರಣ ಧರ್ಮ ಅಂದ್ರೆ ಅದು. ಆ ಅಸಾಧಾರಣ ಧರ್ಮದಿಂದ ನಮಗೆ ಸಂಶಯ ಉತ್ಪನ್ನವಾಗುತ್ತದೆ ಕೆಲವೊಮ್ಮೆ ಹಾಗೆ ಅಂತ ಪ್ರಾಚೀನ ನೈಯಾಯಿಕರು ಹೇಳ್ತಾ ಇದ್ದಾರೆ. ಅದಕ್ಕೆ ಅವ್ರು ಕೊಡುವ ದೃಷ್ಟಾಂತ ಶಬ್ದ. ಶಬ್ದ ನಿತ್ಯವೋ ಅನಿತ್ಯವೋ ಅಂತ ಸಂಶಯ. ಯಾಕೆ ಹಾಗೆ ಅಂದ್ರೆ ಶಬ್ದ ಇದು ಆಕಾಶದ ಗುಣ. ಶಬ್ದ ಇದು ಆಕಾಶದ ಗುಣ. ಉದಾಹರಣೆಗೆ ಪೃಥಿವಿಯ ಗುಣ ಯಾವುದು ಹಾಗೆ ಅಂದ್ರೆ ಗಂಧವತಿ ಪೃಥಿವಿ. ಯಾವುದರಲ್ಲಿ ಗಂಧ ಇದೆಯೋ ಅದು ಪೃಥಿವಿ ಅಂತ ಕರಿತೀವಿ. ಅಸಾಧಾರಣ ಧರ್ಮ, ಪೃಥಿವಿ ಅಸಾಧಾರಣ ಧರ್ಮ. ಅದೇ ತರ ಶಬ್ದ ಅದು ಧ್ವನ್ಯಾತ್ಮಕವಾದದ್ದು, ಅಂದ್ರೆ ಸೌಂಡ್ ವೇವ್ಸ್ ಫಾರ್ಮಾಟ್ಲಿ ಇರೋದು, ಧ್ವನ್ಯಾತ್ಮಕವಾದದ್ದು. ಅಂತ ಒಂದು ಶಬ್ದ ಅದು ಆಕಾಶದಲ್ಲಿ ಇದೆ. ಆಕಾಶದ ಗುಣ ಅದು. ಹೇಗೆ ಪೃಥಿವಿಯ ಗುಣ ಗಂಧವೋ ಅದೇ ತರ ಆಕಾಶದ ಗುಣ ಅದು ಶಬ್ದ ಅಂತ ಪ್ರಾಚೀನ ನೈಯಾಯಿಕರು ಒಪ್ಪಿದ್ದಾರೆ. ನಾವು ಒಪ್ತೀವಿ, ಅದ್ರಲ್ಲಿ ಏನು ಇದಿರಲ್ಲ. ಆಕಾಶ ಅದು ಆ ಶಬ್ದದ ಆಕಾಶದ ಗುಣ. ಅದರಿಂದ ಶಬ್ದದಲ್ಲಿ ಆಕಾಶದ ವಿಶೇಷ ಗುಣ ಇದೆ ನೋಡಿ. ಶಬ್ದೇ ಚ ಆಕಾಶ ವಿಶೇಷ ಗುಣತ್ವಂ ಅಸಾಧಾರಣ ಧರ್ಮಂ ಹಾಗೆ ಅಂತ. ಶಬ್ದದಲ್ಲಿ ಆಕಾಶದಲ್ಲಿ ಶಬ್ದದಲ್ಲಿ ಏನಿದೆ, ಆಕಾಶ ವಿಶೇಷ ಗುಣತ್ವ ಅಂದ್ರೆ ಆಕಾಶದಲ್ಲಿ ಮಾತ್ರ ಇರತಕ್ಕ ಒಂದು ಗುಣ ಅಂತ ಅರ್ಥ. ಅದು ಶಬ್ದದಲ್ಲಿ ಇದೆ. ಶಬ್ದದ ಸ್ಪೆಷಾಲಿಟಿ ಏನು, ಆಕಾಶದಲ್ಲಿ ಮಾತ್ರ ಇರತಕ್ಕ ಒಂದು ಧರ್ಮ. ಆ ಒಂದು ಧರ್ಮ ಶಬ್ದದಲ್ಲಿ ಇದೆ. ಯಾಕೆ, ಶಬ್ದ ಬೇರೆಲ್ಲೂ ಇಲ್ಲ. ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು ಎಲ್ಲೂ ಕೂಡ ಶಬ್ದ ಇರೋದಿಲ್ಲ. ಶಬ್ದ ಇರೋದೆಲ್ಲಿ, ಆಕಾಶದಲ್ಲಿ ಮಾತ್ರ ಇರೋದು. ಅದರಿಂದ ಆಕಾಶದ ಒಂದು ವಿಶಿಷ್ಟ ಗುಣ ಯಾವುದು, ಅದು ಶಬ್ದ ಅಂತ ಅರ್ಥ. ಈ ರೀತಿಯಾಗಿ ಹೇಳಿದರೆ ನಮಗೆ ಸಂಶಯ ಬರುತ್ತದೆ. ಶಬ್ದವು ನಿತ್ಯವೋ ಅನಿತ್ಯವೋ. ಯಾಕೆಂದ್ರೆ ಆಕಾಶ ಅದು ನಿತ್ಯ. ಆಕಾಶ ವ್ಯಾಪ್ತ ಮತ್ತು ನಿತ್ಯ. ಅವ್ಯಾಕೃತ ಆಕಾಶ ಅಂತ ನಾವೇನ್ ಕರಿತೀವಿ ಅದು ನಿತ್ಯ. ಅದನ್ನೇ
ಅದನ್ನ ಯಾರು ಸೃಷ್ಟಿ ಮಾಡೋದಿಲ್ಲ. ಅದು ವೇದ ಇದ್ದಂಗೆ ಅದು ಇದ್ದೇ ಇರ್ತದೆ ಯಾವಾಗಲೂ. ಜೀವ ಇದ್ದಾಗೆ, ಪರಮಾತ್ಮ ಇದ್ದಾಗೆ, ಕೆಲವುದೆಲ್ಲ ಹ್ಮ್. ನಿತ್ಯ ಪದಾರ್ಥಗಳು ಅಂತ. ಅದೇ ತರ ಆಕಾಶ ನಿತ್ಯ. ಆಕಾಶ ನಿತ್ಯ ಅಂತ ಆದಮೇಲೆ ಅದರಲ್ಲಿರುವ ಶಬ್ದಗಳು ಕೂಡ ನಿತ್ಯ ಅಂತ. ಆದರೆ ಅದು ಕೇಳಿಸ್ತಾ ಇಲ್ಲ, ಅದು ಘಟಪಟದಂತೆ ಅದು ಹುಟ್ಟುತ್ತದೆ. ನಾವು ಮಾತಾಡಿದಾಗ ಶಬ್ದ ಕೇಳಿಸ್ತದೆ ಅಷ್ಟೇ. ಶಬ್ದ ಅಂದ್ರೆ ಯಾವಾಗಲೂ ಕೇಳಿಸ್ಬೇಕು, ಕೇಳಿಸೋದಿಲ್ಲ. ಸೊ ಅದರಿಂದ ಡೌಟ್ ಬಂತು. ಆಕಾಶ ಆ, ಆತ್ಮ ಕಾಲದಂತೆ ಅದು ನಿತ್ಯವೋ ಅಥವಾ ಘಟಪಟದಂತೆ ಅನಿತ್ಯವೋ? ಅನಿತ್ಯ. ಹಾಗೆ ಅಂತ ಒಂದು ಸಂಶಯ. ಈ ಸಂಶಯಕ್ಕೆ ಕಾರಣ ಯಾವುದು? ಹಾ, ಆಕಾಶ ವಿಶಿಷ್ಟ ಆಕಾಶದ ಗುಣ. ಗುಣತ್ವ ಎನ್ನುವ ಅಸಾಧಾರಣ ಒಂದು ಧರ್ಮ. ಅದು ಶಬ್ದದಲ್ಲಿ ಮಾತ್ರ ಇರೋದು. ಆಕಾಶ ವಿಶಿಷ್ಟ ಗುಣವತ್ವ, ಅದು ಅಸಾಧಾರಣ ಗುಣತ್ವ, ಅದು ಅಸಾಧಾರಣ ಧರ್ಮ. ಅದು ಶಬ್ದದಲ್ಲಿ ಮಾತ್ರ ಇದೆ. ಆ ಒಂದು ಅಸಾಧಾರಣ ಧರ್ಮದಿಂದ ನಮಗೆ ಸಂಶಯ ಹುಟ್ಟುತ್ತದೆ ಅಂತ ಎರಡನೇ ಪಾಯಿಂಟ್. ಸೊ ಅದರಿಂದ ಕೆಲವೊಮ್ಮೆ ಸಂಶಯ ಸಾಧಾರಣ ಧರ್ಮದಿಂದ ಹುಟ್ಟುತ್ತದೆ, ಕೆಲವೊಮ್ಮೆ ಅಸಾಧಾರಣ, ತುಂಬಾ ಪೆಕ್ಯುಲಿಯರ್ ಅಸಾಧಾರಣ ಧರ್ಮದಿಂದ ಹುಟ್ಟೋದು. ಆದರೂ ಒಂದು ಉದಾಹರಣೆ ಮೂಲಕ ನಾವು ಇದೆ. ಇದನ್ನ ಅರ್ಥ ಮಾಡ್ಕೊಳ್ಬಹುದು. ಇನ್ನೊಂದು ವಿಪ್ರತಿಪತ್ತಿ ಜನ್ಯ ಸಂಶಯ ಅಂತ, ಅದನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ನಮಸ್ತು ಶ್ರೀ ಹರಯೇ ನಮಃ.